ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇರುವಂಥದ್ದು. ಆದರೆ ಈ ವರ್ಷ ನಾವು ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡಿದರೆ ನಮಗೆ ತೀವ್ರತರವಾದ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿಲ್ಲ. ನಾವು ಮುಖ್ಯವಾಗಿ ಕಳೆದ ಜೂನ್ನಿಂದಲೇ ಪ್ರತಿ ತಿಂಗಳು ನಾವು ನಮ್ಮ ಡಿಸಾಸ್ಟರ್ ಮ್ಯಾನೇಜ್ಮೆಂಟಿಗೆ ಸಂಬಂಧಪಟ್ಟ ಹಾಗೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯ ಸಮಿತಿಯ ಸಭೆಯನ್ನು ರೆಗ್ಯುಲರ್ ಆಗಿ ಮಾಡ್ತಾ ಬರ್ತಾ ಇದ್ದೆವು. ಅದರಲ್ಲಿ ಎಲ್ಲ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಇರ್ಬೋದು, SP ಅವರು ಇರ್ಬೋದು, ಅದೇ ರೀತಿಯಲ್ಲಿ ಉಳಿದ ಎಲ್ಲ ಇಲಾಖೆಗಳ ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳು, ತಹಶೀಲ್ದಾರ್, ಚೀಫ್ ಆಫೀಸರ್ಸ್, EOs ಹಾಜರಾಗ್ತಾಯಿದ್ರು. ಆ ಕಾರಣಕ್ಕೋಸ್ಕರ ನಾವು ಕಳೆದ ವರ್ಷ ಏನು ಮಾಡಿದ್ದೇವೆ, ಕಳೆದ ಜೂನ್ ಜುಲೈಯಲ್ಲೇ ನಮಗೆ ಮಳೆ ಕಡಿಮೆ ಆಯಿತು ಅಂತ ಗೊತ್ತಾದ ತಕ್ಷಣವೇ ಆಗಸ್ಟಲ್ಲಿ ಸಭೆ ಮಾಡಿಬಿಟ್ಟು ಕೂಡಲೇ ನಾವು ಎಲ್ಲ ನಮ್ಮ ವೆಂಟೆಡ್ ಡ್ಯಾಮ್ಗಳಿಗೆ ಅಲಗೆಗಳನ್ನು ಹಾಕೋದಕ್ಕೆ ಸೂಚನೆ ಕೊಟ್ಟೆವು. ಯಾವತ್ತೂ ಕೂಡ ಅದು ಜನವರಿ ಫೆಬ್ರವರಿಲಿ ವೆಂಟೆಡ್ ಡ್ಯಾಮ್ಗೆ ಅಲಗೆಗಳನ್ನು ಹಾಕ್ತಾಯಿದ್ರು. ಈ ವರ್ಷ ಆಗಸ್ಟಿಂದಲೇ ಪ್ರಾರಂಭ ಮಾಡೋದಕ್ಕೆ ಸೂಚನೆ ಕೊಟ್ಟರು ಕೂಡ ಸ್ವಲ್ಪ ಮಳೆ ಬರುವ ಸಾಧ್ಯತೆ ಇತ್ತು, ನೀರು ಜಾಸ್ತಿ ಇತ್ತು ಅಂತ ಅಕ್ಟೋಬರ್ ನವಂಬರಲ್ಲಿ ಹೆಚ್ಚಿನ ವೆಂಟೆಡ್ ಡ್ಯಾಮ್ಸಿಗೆ ಹಲಗೆಗಳನ್ನು ಹಾಕಿದರು. ಡಿಸೆಂಬರಲ್ಲಂತೂ ಕಂಪ್ಲೀಟ್ ಮಾಡಿಬಿಟ್ರು. ಆ ಕಾರಣಕ್ಕೋಸ್ಕರ ನಮ್ಮಲ್ಲಿ ಅಂತರ್ಜಲದ ಒಂದು ಸಮಸ್ಯೆ ಜಾಸ್ತಿ ಕಾಡಿಲ್ಲ. ಬೋರ್ವೆಲ್ಗಳಲ್ಲಿ ನೀರು ಕಳೆದ ವರ್ಷಕ್ಕಿಂತ ಕಂಪೇರ್ ಮಾಡಿದರೆ 1 ಇಂಚಷ್ಟು ಮಾತ್ರ ನಮಗೆ ವ್ಯತ್ಯಾಸ ಬಂದಿರುವಂಥದ್ದು. ಅದು ಬಿಟ್ಟರೆ ಅಂತರ್ಜಲದ ಮಟ್ಟ ಗ್ರಾಮೀಣ ಭಾಗದಲ್ಲಿ ಕೂಡ ಚೆನ್ನಾಗಿ ಇದೆ. ಇದರ ಜೊತೆಗೆ ನಮಗೆ ಹೆಚ್ಚು ಕುಡಿಯುವ ನೀರಿನ ಸಮಸ್ಯೆ ಕಾಡ್ತಾ ಇರುವಂಥದ್ದು ಉಡುಪಿ ನಗರಸಭೆ ವ್ಯಾಪ್ತಿಗೆ, ಅಂದರೆ ಉಡುಪಿ ನಗರಕ್ಕೆ. ಇಲ್ಲಿ ಮುಖ್ಯವಾಗಿ ನಾವು ಈ ವರ್ಷ ಬಜೆ ಡ್ಯಾಮಲ್ಲಿ ನಮಗೆ ನೀರು ಮೊನ್ನೆ ತನಕ ಸಾಕಷ್ಟು ನೀರಿತ್ತು. ಈ ವರ್ಷ ನಾವು ರೇಷನಿಂಗನ್ನು ಆರಂಭಿಸಿದ್ದು ಮೊನ್ನೆ 4ನೇ ತಾರೀಕಿನ ನಂತರ. ಅದಕ್ಕಿಂತ ಮೊದಲು ನಾವು ರೇಷನಿಂಗ್ ಮಾಡಿಲ್ಲ. ಕಾರಣ ಏನಂದರೆ ನೀರು ನಮಗೆ ಸಾಕಷ್ಟು ಇತ್ತು. ನಮಗೆ ಒಂದು ಮುಖ್ಯವಾಗಿ ಡಿಸೆಂಬರ್ 6ನೇ ತಾರೀಕು ಒಂದು ಒಳ್ಳೆ ಮಳೆ ನಮಗೆ ಬಂತು. ಆ ಮಳೆ ಕಾರಣಕ್ಕೋಸ್ಕರ ನಮ್ಮ ಡ್ಯಾಮು ಪುನಃ ಓವರ್ಫ್ಲೋ ಆಗಿ ತುಂಬಿ ಹರಿಯಿತು. ಆ ಕಾರಣಕ್ಕೋಸ್ಕರ ನಮಗೆ ಬಜೆ ಡ್ಯಾಮಲ್ಲೂ ಕೂಡ ಅಷ್ಟು ನೀರಿನ ಕೊರತೆ ಕಾಣಲಿಲ್ಲ. ಅದರಿಂದಾಗಿ ನಾವು 24 hours ಕೂಡ ನಮ್ಮದು ಮೋಟರ್ಗಳು ರನ್ ಆಗ್ತಾಯಿತ್ತು. ಎಲ್ಲ ಕಡೆ ನೀರು ನಾವು ಕೊಡ್ತಾ ಬಂದಿದ್ದೆವು. ಇತ್ತೀಚಿನ ದಿನಕ್ಕೆ ಮೊನ್ನೆ ಮಳೆ ಬರುವುದು ಸ್ವಲ್ಪ ವಿಳಂಬ ಆದ ಕಾರಣಕ್ಕೋಸ್ಕರ ನೀರಿನ ಲಭ್ಯತೆ ಕಡಿಮೆ ಆಗಿರೋ ಕಾರಣಕ್ಕೆ, ಅದು ಸಣ್ಣ ಡ್ಯಾಮ್ ಆಗಿರೋದ್ರಿಂದ ನೀರಿನ ಲಭ್ಯತೆ ಕಡಿಮೆ ಇರುವ ಕಾರಣಕ್ಕೋಸ್ಕರ ನಾವು ರೇಷನಿಂಗನ್ನು ಕಳೆದ 4ನೇ ತಾರೀಕಿಂದ, ಈ ತಿಂಗಳ 4ನೇ ತಾರೀಕಿಂದ ಆರಂಭ ಮಾಡಿದೆವು. ಅದರ ಜೊತೆಗೆ ಕೆಲವು ನೀರು ಕಡಿಮೆ ಸಪ್ಲೈ ಆಗ್ತಾ ಇರೋದ್ರೊಂದಿಗೆ ಅಪ್ಪರ್ ಪ್ಲೇಸ್ಗಳಲ್ಲಿ ಸ್ವಲ್ಪ ನೀರು ಹೋಗುವಂಥದ್ದು ಕಷ್ಟ ಸಾಧ್ಯ ಆಗಿರೋದ್ರಿಂದಾಗಿ ಅಂಥ ಕಡೆಗಳಲ್ಲಿ ಕೆಲವು ಸಣ್ಣ ಹ್ಯಾಬಿಟೇಷನ್ಸ್ಗೆ ಟ್ಯಾಂಕರ್ ನೀರನ್ನು ಕೊಡುವುದಕ್ಕೆ ನಗರಸಭೆ ಪ್ರಾರಂಭ ಮಾಡಿತು. ಇದರ ಜೊತೆಗೆ ನಮ್ಮಲ್ಲಿರುವಂತಹ ಎಲ್ಲ ಬಾವಿಗಳು ಏನಿದೆ ಅದನ್ನು ಮೊದಲೇ ನಾವು ಸನ್ನದ್ಧ ಸ್ಥಿತಿಯಲ್ಲಿ ಇಟ್ಟಿದ್ದೆವು. ಅದರ ಹೂಳು ತೆಗೆದು ಅದನ್ನು ಸ್ವಚ್ಛ ಮಾಡಿ ಸರ್ಕಾರಿ ಬಾವಿಗಳನ್ನು ಸ್ವಚ್ಛವಾಗಿ ಇಟ್ಕೊಂಡಿದ್ದೆವು. ಅದರ ನೀರನ್ನು ಬಳಸೋದಕ್ಕೆ ಸಾಧ್ಯ ಆಯಿತು.